ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡಿದರು, ಇನ್ನೂ ಬಹಳಷ್ಟು ಮಾತಾಡೋದು ಅನ್ನಿಸ್ತಾ ಇದೆ. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ವೋ ಅಲ್ಲಿವರೆಗೆ ಇದು ನಿರಂತರವಾದ ಚರ್ಚೆ ನಡೀತಾನೆ ಇರ್ತದೆ. ಅಂದರೆ ಸಣ್ಣದಲ್ಲ, ನಾವು ನೋಡಿದಂಥ ನಾವು ಕೇಳಿದಂಥ ಅತ್ಯಂತ ದೊಡ್ಡ ಅಪರಾಧಗಳ ಸರಣಿಯಲ್ಲಿ ನಡೆದು ಹೋಗ್ಬಿಟ್ಟದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 106. ಅವರಿಗೆಲ್ಲ ಇವತ್ತು ಉತ್ತರ ಹುಡುಕಬೇಕಾಗಿತ್ತಪ್ಪ ಅಂದರೆ ಟೈಮ್ ತೊಗೊಳ್ಳೋದು ನಾವು. ಹೀಗಾಗಿ ದಿನನಿತ್ಯ ನಾವು ಅದನ್ನು ಸಂಪರ್ಕ ಇಟ್ಕೋಬೇಕಾಗ್ತದೆ, ಜನರಿಗೆ ತಿಳಿಸ್ಬೇಕಾಗ್ತದೆ. ಅದೇ ಕಾಲಕ್ಕೆ ಸರ್ಕಾರಕ್ಕೂ ಎಚ್ಚರಿಸಬೇಕಾದ ಕೆಲಸ ನಮ್ಮ ಪತ್ರಕರ್ತರ ಧರ್ಮ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಈಗಾಗಲೇ KS ಹೆಗಡೆ ದವಾಖಾನೆ ಮೇಲೆ ಅಂದರೆ ಅಲ್ಲಿ ಆಸ್ಪತ್ರೆ ಮೇಲೆ ಒಂದು ಏನಪ್ಪ ಅಂದ್ರೆ ಹದ್ದಿನ ಕಣ್ಣು ಜನಸಾಮಾನ್ಯರಿಗೆ ಬಂದು ಬಿದ್ದುಬಿಟ್ಟದು. ಯಾಕಂದರೆ 75ಕ್ಕೂ ಹೆಚ್ಚು ಹೆಣಗಳು ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಬಂದಿದ್ದು. ಅದು ಈ ಒಂದು ಹೆಗ್ಗಡೆಯವರ ಆಸ್ಪತ್ರೆ, ಮಂಗಳೂರು ಹೆಗ್ಗಡೆ 60 ಕಿಲೋಮೀಟರ್ ದೂರದಲ್ಲಿದ್ದಂಥ ಹೆಗ್ಗಡೆ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಆಗಿ ಅನಾಮಧೇಯ, ಅಪರಿಚಿತ ಇದರ 470 ಕೇಸುಗಳಿದ್ದು. ಆಮದು ಬೇರೆ ಈ ಹೊರಗೆ ಬಂದ ಕಾರಣಕ್ಕಾಗಿ ಇವತ್ತು ಆ ಸಂಸ್ಥೆಯನ್ನು, ಆ ಆಸ್ಪತ್ರೆಯನ್ನು ತನಿಖೆಗೆ ಒಳಪಡಿಸಬೇಕಾಗಿದ್ದು ಇವತ್ತು ಸರ್ಕಾರದ ಕರ್ತವ್ಯ ಹೋದು ಅದನ್ನು ಡೈರೆಕ್ಷನ್ ಮಾಡಿ SITನ ಮಾಡಿಸ್ಬೇಕು. ಒಂದು ಇಲ್ಲ ಕೋರ್ಟ್ ಮೂಲಕ ಕೋರ್ಟ್ಗೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲೇ ಪ್ರಶ್ನೆ ಮಾಡುವಂಥದ್ದು ಇವತ್ತು ಅನಿವಾರ್ಯ ಆಗಿದೆ ಅಂತ ಈ ಸಂದರ್ಭದಲ್ಲೇ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಸಹಜದ SIT ಹೇಳಿಬಿಡ್ತದೋ ಇಲ್ಲಪ್ಪ ನಮಗೆ ಬರೋದಿಲ್ಲ, ಸರ್ಕಾರ ಆಜ್ಞೆ ಮಾಡಿ, ಇಲ್ಲ ನಮಗೆ ಈ ಕಾನೂನಿನ ಒಂದು ನ್ಯಾಯಾಂಗ ಅದ ಅದು ಆಜ್ಞೆ ಮಾಡಿದ್ರೆ ನಾವು ಎನ್ಕ್ವೈರಿ ಮಾಡಬಲ್ಲಿವು ಅನ್ನೋಂಥದ್ದು. ಆದ್ರೆ ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟು ಆಗ್ಯದ. ಹೇಗಪ್ಪ ಅಂತಂದ್ರೆ ಸಹಜದ 75 ಬಾಡಿಗಳು ಒಂದೇ ದಿನದಲ್ಲಿ ಹೆಂಗವು ಪೋಸ್ಟ್ ಮಾರ್ಟಮ್ ಆಗಿ ಮಣ್ಣಾದವು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಅದ್ರ ಜೊತೆಗೆ 470ಕ್ಕೂ ಹೆಚ್ಚು ಹೆಣಗಳ ಅವ್ರು ಯಾರು ಏನು ಎಂದು ಅನಾಮಧೇಯರು. ಯಾರು ಇವರು? ಇಷ್ಟೊಂದು ಜನರ ಪರಿಚಯ ಇಲ್ಲೇನು? ಯಾರೋ ಬಂದು ಯಾರೋ ಇಲ್ಲಿಂದ ಬಂದು ಎಲ್ಲಿ ಸುತ್ತ ಹೋದ್ರಿ ನೀವು ಏನು ಎಂತು ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನಾರ್ಹ ಕಾಡೋ ಜೊತೆಗೆ ಇವತ್ತು ದೊಡ್ಡ ಗದ್ದಲವನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನಸಾಮಾನ್ಯರಲ್ಲಿ ಹುಟ್ಟು ಹಾಕಿಬಿಟ್ಟದ. ಹೀಗಾಗಿ ಇಂಥ ಜನರಿಂದಾಗಿ, ಇದನ್ನು ಮಾಡಿದಂಥ ಜನರಿಂದಾಗಿ ಇವತ್ತು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ವಿನಃ ಇದನ್ನು ಹೋರಾಟ ಮಾಡೋರು, ನ್ಯಾಯ ಕೇಳೋರಿಂದ ಅಲ್ಲ ಅನ್ನೋದನ್ನು ಈ ದೂರದಾರರ ಮೇಲೆ ಸಂಶಯ ಪಡುತ್ತಿರುವಂತಹ ಈ ಒಂದು ಗೋಧಿ ಮೀಡಿಯಾ ಅನ್ರಿ ಅಥವಾ ಇದ್ರ ಹಿಂದಿದ್ದಂತಹ ವ್ಯಕ್ತಿಯ ಪರ ಮಾತಾಡುವಂಥ ಜನ ಆಗಲಿ ಇವತ್ತು ಇದನ್ನು ಹೇಳಿದರೆ ಅದರಲ್ಲಿ ಅವರು ಸಹಭಾಗಿ ಇರಬಹುದು ಅನ್ನೋಂಥ ಸಂಶಯ ಇಡೀ ಕರ್ನಾಟಕ ರಾಜ್ಯ ತುಂಬ ಎಲ್ಲ ಜನರಿಗೂ ಬರ್ತಾಯಿದೆ. ಇದನ್ನು ಇವರು ಗಮನಿಸಬೇಕಾಗಿದೆ. ಇಲ್ಲಿ ನಾವೇನು ಕೇಳ್ತಲ್ಲ, ಯಾರಾದರೂ ಇವತ್ತು ಯಾರೋ ತಿಮ್ರೂಡಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮಟ್ಟನವ್ರು ಇರ್ಬೋದು, ಮತ್ತಾರು ಇರ್ಬೋದು, ಸೋಮನಾಥ್ ನಾಯಕರವ್ರು ಇರ್ಬೋದು, ಇವರೆಲ್ಲರೂ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಈ ಒಂದು ದುಷ್ಟ ವ್ಯವಸ್ಥೆ, ಈ ದೌರ್ಜನ್ಯದಿದ್ದಾರೆ, ಇದಕ್ಕೆ ಅವ್ರಿಗೆ ಉತ್ತರ ಕೇಳ್ತಾ ಇದ್ದಾರೆ. ತನಿಖೆ ಮಾಡಿರಿ, ಸ್ಪಷ್ಟವಾಗಿ ಸತ್ಯ ಹೊರಗೆ ಬರಲಿ ಅಂತೇಳಿ. ಯಾರಿದ್ದಾರೆ ಹೊರಗೆ ಬರಲಿ ಅವ್ರು ಶಿಕ್ಷೆ ಆಗಿರೋದು ಅಷ್ಟೇ ಇಲ್ಲಿದೆ. ಅದಾಯ್ತು ಅಂದರೆ ಸಹಜವಾಗಿ ಎಲ್ಲರಲ್ಲೂ ಭಯ, ಭಕ್ತಿ, ಮಂಜುನಾಥ್ ಅವ್ರ ಮೇಲೆ ಇದ್ದಂಥ ಮಂಜುನಾಥ್ ದೇವ್ರ ಮೇಲೆ, ಅಣ್ಣಪ್ಪ ಸ್ವಾಮಿ ದೇವ್ರ ಮೇಲೆ ಇದ್ದಂಥ ಭಯ ಭಕ್ತಿ ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಏನೂ ಆಗುವುದಿಲ್ಲ. ಇಂಥ ಕೆಲಸಗಳನ್ನು ಮಾಡೋದ್ರಿಂದಾಗೆ ಧರ್ಮಸ್ಥಳಕ್ಕೆ ಹೆಸರು ಬರ್ತಾ ಇದೆ ವಿನಃ ಈ ಹೋರಾಟಗಾರರಿಂದ ಅಲ್ಲ ಅನ್ನೋದನ್ನು ಸಹಿತ ಸರ್ಕಾರ ಇವತ್ತು ತಿಳ್ಕೊಬೇಕಾಗ್ಯದ. ಮತ್ತು ಪ್ರತಿಯೊಂದು ರಾಜಕೀಯ ಪಕ್ಷ ತಿಳ್ಕೊಬೇಕಾಗ್ಯದ. ಕೇವಲ ತಮ್ಮ ಪಾರ್ಟಿ ಫಂಡ್ ಸಿಗ್ತದೆ, ಮತ್ತೇನೋ ಸಿಗ್ತದೆ ಅಂತ ತಿಳ್ಕೊಂಡು, ಅವರಿಂದ ಲಾಭ ಆಗ್ತದೆ ಅಂತ ತಿಳ್ಕೊಂಡು ಅವ್ರ ಪರ ಮಾತಾಡುವಂಥ ಈ ಧ್ವನಿಗಳು ಇವತ್ತು ಅಡಗಬೇಕಾಗಿದೆ. ಮತ್ತು ಜನ ಅಡಗಿಸ್ತಾರೆ ಅದನ್ನು. ಜನಕ್ಕೆ ಗೊತ್ತಾಗಲಿಕ್ಕೆ ಏನಪ್ಪ ಇದು ಇಷ್ಟೊಂದು ದೊಡ್ಡ ಅನ್ಯಾಯಗಳ ಒಂದು ಪರ್ವತನ ಇದ್ದಂಗೆ ಅದು ಇನ್ನೂ ನಡೀತಾನೆ ಇದೆ. ಎನ್ಕ್ವೈರಿ ಮಾಡ್ತಾನೆ ಇದ್ದಾರೆ. ಚೆನ್ನಯ್ಯ ಅಥವಾ ಅವನ ಹೆಂಡತಿ, ಅವನ ಮಗಳು ಅಥವಾ ಸಹೋದರಿ, ಅದೇ ಕಾಲಕ್ಕೆ ಚಿಮ್ರೋಡಿಯ ಮನೆಯವರು, ಅವರ ಮಗಳು, ಯಾರು ಎಲ್ಲರೂ ಬಿಡ್ತಾ ಇಲ್ಲ. ಇತ್ತು ದೂರದಾರರು ಬಿಡ್ತಾ ಇಲ್ಲ, ಚೆನ್ನೈನೂ ಬಿಡ್ತಾ ಇಲ್ಲ, ಎಲ್ಲ ಸರಿ ಅದ. ಆದರೆ ಇಲ್ಲಿವರೆಗಿನ ಯಾರು ವಿರೋಧವಾಗಿ ಇವರೆಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ತನಿಖೆ ಆಗ್ತಾ ಇಲ್ಲ ಅಂತೇಳಿ ಇವರೆಲ್ಲರ ವಾದ. ಮತ್ತು ಮೇಲ್ನೋಟಕ್ಕೆ ಅದು ಕಾಣ್ತಾನೂ ಇಲ್ಲ ತನಿಖೆ ಮಾಡುವಂಥದ್ದು. ಇಂಥ ಒಂದು ಸಂದರ್ಭದಲ್ಲೇ ಈ ತನಿಖೆ ನೇಮಿಸಿದ್ದು ಒಳ್ಳೆಯದಾಯಿತು ಅಂತೇಳಿ ಇದ್ರ ಬಗ್ಗೆ SIT ಬಗ್ಗೆ ಸರ್ಕಾರದ ಬಗ್ಗೆ ಒಂದಲ್ಲ ಎರಡು ಸಲ ಕೃತಜ್ಞತೆಯನ್ನು ಹೆಗ್ಗಡೆ ಅವರು ಸಲ್ಲಿಸಿದ್ರಿಂದಾಗಿ ಮತ್ತಷ್ಟು ಸರ್ಕಾರದ ಮೇಲೆ ಸಂಶಯಗಳು ಇದು ಮಾಡ್ತಾ ಇದೇನೋ ಇಲ್ವಾ ಅನ್ನುವಂಥದ್ದು. ಮತ್ತು ಈಗಾಗಲೇ ಎಲ್ಲರಿಗೂ ಸ್ಪಷ್ಟ ಆಗ್ತಾ ಇದೆ, ಇದರಿಂದ ಯಾವುದೇ ನಕ್ಸಲ್ ಮೂಮೆಂಟಿದ್ದ ಕೈವಾಡ ಇಲ್ಲ ಅನ್ನುವಂಥದ್ದು. ನಗರ ನಕ್ಸಲರು ಇದರಲ್ಲಿ ಇಲ್ಲವೇ ಇಲ್ಲ. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಸವಾಲು ಕೇಳ್ತಾ ಇದ್ದಾರೆ, ಉತ್ತರ ಕೊಡ್ರು ಅಂತೇಳಿ. ಅವ್ರು ಯಾರೂ ಇಂಥ ಒಂದು ಘಟನೆಗಳಿಗೆ ಕಾರಣೀಕರ್ತರಲ್ಲ ಅನ್ನೋದು ದಿನದಿಂದ ದಿನಕ್ಕೆ ಸ್ಪಷ್ಟ ಆಗ್ತದೆ. ಯಾಕಂದ್ರೆ
ಆ ಬೆಳ್ತಂಗಡಿ ಆಗಿರ್ಬೋದು ಅಥವಾ ಅಲ್ಲಿಯ ಧರ್ಮಸ್ಥಳ ಗ್ರಾಮದ ಅಲ್ಲಿ ಜನ ಆಗಿರ್ಬೋದು ಇವತ್ತು ಸ್ವತಃ ಹೊರಬಂದು ಮಾತಾಡಲಿಕ್ಕಿದ್ದಾರೆ. ಅವ್ರು ಧೈರ್ಯ ಬಂದಿದೆ ಇವತ್ತು. ಯಾಕಂದರೆ ಇವತ್ತಿನವರಿಗೆ ಭಯ ಇತ್ತು ಅವ್ರಿಗೆ, ನಮಗೆಲ್ಲಪ್ಪ ಏನೋ ಈ ಕಾವಂದರಿಂದ ಆಗಿರ್ಬೋದು ಇನ್ನುಳಿದವರಿಂದ ಆಗಿರ್ಬೋದು ನಾವು ಕಟ್ಟಿ ಬೀಳ್ಬೋದು ಅಂತೇಳಿ. ಮತ್ತು ಇತ್ತೀಚೆಗೆ ಕೆಲವೊಂದಿಷ್ಟು ವಿಮರ್ಶಾಕಾರರು ಪತ್ರಕರ್ತರು ಸಹ ಈ ಒಂದು ಸಮಸ್ಯೆ ಆಳಕ್ಕೀಳದ ಹೌದು ಇದು ಹಿಂದಿದೆ ಇರಬಹುದು ಇರಬೇಕು ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸೋದಪ್ಪ ಅಂತಂದ್ರೆ ಅಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ. ಅವ್ರು ತನ್ನಂತ ಉಳಿಸುವ ಸಲುವಾಗಿ ಏನೇನೋ ದೇವರ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಉಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಬಲವಾದ ಆರೋಪ. ಈ ಆರೋಪ ಏನಪ್ಪ ಅಂದ್ರೆ ಈ ಸರ್ಕಾರ ಮಾಡುವ ರೀತಿ ಅಥವಾ ವಿರೋಧ ಪಕ್ಷ ಮಾಡುವಂಥ ರೀತಿ ನೀತಿಗಳನ್ನು ನೋಡಿದಾಗ ಸಹಜವಾಗಿ ಎಲ್ಲರಿಗೂ ಸಂಶಯ ಬರುವಂಥದ್ದಾಗಿಬಿಡೋದು. ಮತ್ತು ಈಗ ಒಮ್ಮೆಲ್ಲ ಹಲವು ಸಲ ನಿಮ್ಗೆ ಹೇಳಿದಂಥ ವಿಷಯ ಏನಪ್ಪ ಅಂತಂದ್ರೆ ಈ ತಿಮ್ರೋಳಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ರವಿ ಪ್ರಸನ್ನ ಆಗಿರ್ಬೋದು, ಇವ್ರ ಜೊತೆಗಾರರು ಎಲ್ಲರೂ ಹೆಚ್ಚು ಕಡಿಮೆ ಹಿಂದುತ್ವವಾದಿಗಳು. ಅದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಸಹಿತ ಅವ್ರು ಕಟ್ಟರ್ ಏನಪ್ಪ ABP ಆಗಿರ್ಬೋದು ಅಥವಾ ಸಂಘ ಪರಿವಾರಿ ಆಗಿರ್ಬೋದು, ಯಾವುದಾದ್ರೂ ಒಂದು ಸಂಘಟನೆ ಜೊತೆಗೆ ಇವ್ರು ಸಂಬಂಧ ಇದ್ದಿದ್ದದ, RS ಜೊತೆಗೂ ಸಂಬಂಧ ಇವರು ಇದ್ದಿದ್ದದ. ಹೀಗಾಗಿ ಇದು ಅವ್ರ ಒಳಗಿನ ಕಾರಣ. ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ ಆ ಒಂದು ಪ್ರಭಾಕರ್ ಕಲ್ಲಡ್ ಮತ್ತು ನಮ್ಮ ಏನು ಹೆಗ್ಡೆ ಅವ್ರ ಮಧ್ಯದ ಅಥವಾ BL ಸಂತೋಷ್ ಮತ್ತು ಈ ಒಂದು ನಮ್ಮ ಪ್ರಭಾಕರ್ ಕಲ್ಲಡ್ಕರ ಮಧ್ಯದ ತಿಕ್ಕಾಟಗಳು, ತಿಮ್ರೋಡಿ ಈ ಒಂದು ಕಲ್ಲಡ್ಕರ ಪರವಾಗಿದ್ದಿದ್ರೆ BL ಸಂತೋಷರು ಹೆಗ್ಗಡೆಯವ್ರ ಪರವಾಗಿ ಹೀಗೆಲ್ಲ ಏನೇನು ಚರ್ಚೆ ಅದಾವೆ. ಇದರ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲೂ ಈ ಒಂದು ಸರ್ಕಲ್ದಲ್ಲೇ ಒಬ್ಬ ನಕ್ಸಲನ ಹೆಸರಾಗಲಿ ಅಥವಾ CPIM CPM ಉಗ್ರವಾದದ ಇದ್ದಂಥ ಸಂಬಂಧಿತ ವ್ಯಕ್ತಿ ಹೆಸರಾಗಲಿ ಇಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಆಶ್ಚರ್ಯಕರ ಸಂಗತಿ. ಏನಪ್ಪ ಅಂದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ಈ ಸೋಮನಾಥ್ ನಾಯ್ಕ್ ಅದರಲ್ಲೂ ಅಲ್ಲಿ ಒಂದು ಗಾಳತನ ಆಗಿರ್ಬೋದು ಅಥವಾ ಭೂಮಿ ಬಡವರನ್ನು ಕಸ್ಕೊಂಡಿದ್ದಾಗಿರ್ಬೋದು, ಅಲ್ಲಿ ಭೂ ಒಡೆದು ಚೇಂಜ್ ಮಾಡ್ಕೊಂಡಿದ್ದಾಗಿರ್ಬೋದು, ಅಲ್ಲಿಯ ಮಂಜುನಾಥ ದೇವಾಲಯದ ಇರುತ್ತಿರುವ ಸ್ಥಳದ ಬಗ್ಗೆ ಆಗಿರ್ಬೋದು, ಆ ಸ್ಥಳ ಇವ್ರು ಹೆಂಗೆ ತಮ್ಮಂತೆ ಮಾಡ್ಕೊಂಡ್ರು ಹೆಗ್ಗಡೆ ಅವರು ಅನ್ನೋದಾಗಿರ್ಬೋದು, ಆ ಕ್ಷೇತ್ರದ ಸ್ವಂತದ ಆಸ್ತಿ ಹೆಂಗೆ ಮಾಡ್ಕೊಂಡ್ರು ಅನ್ನೋದಾಗಿರ್ಬೋದು, ಇದೆಲ್ಲದರ ಬಗ್ಗೆಯೂ ಸ್ಟ್ರಾಂಗ್ ಆಗಿ ಮಾತಾಡುವಂಥ ಅದಕ್ಕೆ ಪ್ರಶ್ನೆ ಕೇಳುವಂಥ ವ್ಯಕ್ತಿ ಯಾರಿದ್ರೆ ಅವರು ಸೋಮನಾಥ್ ನಾಯ್ಕರು. ಆ ಸೋಮನಾಥ್ ನಾಯ್ಕರು ಸಹ ಯಾರಪ್ಪ ಅಂತಂದ್ರೆ ಒಂದು ಕಾಲದ ಅತ್ಯಂತ ಆತ್ಮೀಯ ಹೆಗ್ಗಡೆಯವರ ಮಿತ್ರರು ಅಥವಾ ಅವ್ರ ಸಹಪಾಠಿ ಅನ್ನೋಗಿದ್ರು ಮಿತ್ರರು, ಜೊತೆಗಾರರು ಅಂತೇಳಿ ಸ್ಪಷ್ಟವಾಗಿ ಇವತ್ತು ತಿಳಿದು ಬರ್ತಾ ಇದ್ದಾರೆ. ಇಂಥ ಒಬ್ಬ ಸೋಮನಾಥ್ ನಾಯ್ಕರವರು ಇವತ್ತು ಯಾಕಪ್ಪ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅಂದರೆ ಅವ್ರು ಅನ್ಯಾಯ ಆಗಿದ್ದನ್ನು ಸ್ವತಃ ನೋಡಿದ್ದಾರೆ. ಆ ದಿಶೆಯಲ್ಲಿ ಒಂದು ದೊಡ್ಡ ಕರ್ಮಕಾಂಡ ಹೆಗ್ಗಡೆಯವರ ಧರ್ಮಸ್ಥಳದ ಹೆಗ್ಗಡೆಯವರ ಕರ್ಮಕಾಂಡದ ಪುಸ್ತಕ ಪ್ರಕಟ ಮಾಡಿ ಹಂಚ್ತಾ ಇದ್ದಾರೆ. ಅದನ್ನು ನಾವು ಶೃಂಗೇರಿ ಸ್ವಾಮಿಗಳ ಮುಂದೆ ಅದು ಇಟ್ಟು ಬಿಟ್ಟಿದ್ದಾರೆ. ಇಲ್ಲ ಹೀಗೆಲ್ಲ ಇದ್ದಾರೆ, ಇಂಥವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಬೇಡ, ಇದು ಧರ್ಮ ಅಲ್ಲ, ಇದು ಅಧರ್ಮಕ್ಕೆ ಸಪೋರ್ಟ್ ಮಾಡಿದಂಗೆ ಆಗ್ತದೆ ಅಂತ ಮಾತನ್ನು ಇವರೆಲ್ಲರೂ ಕೂಡ ಹೇಳಿ ಬಂದಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ ಅಲ್ಲಿ ಲೋಕಲ್ ಜನ ಸ್ವತಃ ಅಲ್ಲಿ ಹೋರಾಟಗಾರರು ಅವ್ರು ಯಾರೂ ಪರಕೀಯರಲ್ಲ, ಅಲ್ಲಿಯವ್ರನ್ನ ಅವರೆಲ್ಲ ಅನ್ಯಾಯಗಳನ್ನ ಸಹಿಸಿ ಸಾಕಾಗಿ ಇವತ್ತೊಂದು ಅನಿವಾರ್ಯವಾಗಿ ಮೂಮೆಂಟ್ಗಳಿದ್ದಾರೆ. ಅದು ಇಡೀ ರಾಜ್ಯ ತುಂಬ ಹಬ್ಲಿಕ್ಕೆ ಮಾತಪ್ಪ ಅಂತಂದ್ರೆ ಈಗ ನಡೆದಂಥ ಈ ಮೂಮೆಂಟ್ದಲ್ಲೇ ವಿರೋಧ ಚಳವಳಿಯಲ್ಲೇ ಜನ ಎಲ್ಲ ಜಾಗೃತರಾಗಿ ಹೌದು ಇದು ಎನ್ಕ್ವೈರಿ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಅಂಗಾಂಗದ ಬಗ್ಗೆ ಒಂದಿಷ್ಟು ಸಂಶಯ ಬಂದು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು KS ಹೆಗ್ಗಡೆಯವರ ಆಸ್ಪತ್ರೆಯಲ್ಲೇ ಏಕೆ ಅನ್ನುವಂಥ ಪ್ರಶ್ನೆ ಇವತ್ತು ಇಡೀ ರಾಜ್ಯ ತುಂಬ ಚರ್ಚೆ ಆಗ್ತಾ ಇದೆ ಅಂತ, ಅದು ಬೆಳೀತಾ ಇದೆ. ಹೀಗಾಗಿ ಇದು ಇನ್ನಷ್ಟು ನಿಗೂಢತೆ ಪಡೆಯುವ ಜೊತೆಗೆ ಇಲ್ಲಿ ಆದಂಥ ಎಲ್ಲ ದುರ್ಘಟನೆ ದೌರ್ಜನ್ಯಗಳಿಗೆ ಏನಪ್ಪ ಅಂತಂದ್ರೆ ಇತಿಶ್ರೀ ಯಾವಾಗ ಮುಗಿತದೆ ಅನ್ನೋಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಇದು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದಾಗ ಇಲ್ಲೇ ಇವ್ರು ಯಾರು ಈಗಲೇ ಹೇಳಿದ್ನಲ್ಲ ನಿಮಗೆ ಆರಂಭದಲ್ಲ, ಇಲ್ಲಿ ಯಾರೂ ಈ ನಕ್ಸಲ್ಗೆ ಸಂಬಂಧಿಸಿದಂಥ ವ್ಯಕ್ತಿಗಳ ಹೆಸರು ಕೇಳಿ ಬರ್ತಾ ಇಲ್ಲ. ಒಂದು ಕಡೆ ನಮಗೆ ಕೇಳಿ ಬರ್ತಾ ಇರೋದು ಪ್ರಭಾಕರ್ ಕಲ್ಲಡ್ಕ ಅವ್ರದ್ದು, ಇನ್ನೊಂದು ಕಡೆ ತಿಮ್ರೋಡಿ ಅವರು, ಇವರೆಲ್ಲ ಕುಡ್ಕೊಂಡು ಮಾಡ್ತಾ ಇದ್ದಾರಂತೆ. ಅದಕ್ಕೆ BL ಸಂತೋಷ್ ಅವರು ವಿಶೇಷವಾಗಿ ಹೆಗ್ಗಡೆ ಅವ್ರ ಪರವಾಗಿ ಬರ್ತಾ ಇರೋದು ಇವೆಲ್ಲ ಗಮನಿಸಿದಾಗ ಒಬ್ಬರನ್ನೊಬ್ಬರು ಕಿತ್ತಾಕುವಂಥ ಪ್ರಯತ್ನ ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಿಗೂ ಸಂಶಯ ಬರೋದು ಸಹಜದ. ಮತ್ತು ಅದ್ರ ಜೊತೆಗೆ ಇದು ಕಂಪ್ಲೀಟಾಗಿ ಲೆಫ್ಟ್ ಐಡಿಯಾಲಿಸ್ಟ್ಗಳು ಅಲ್ಲ ಅನ್ನುವಂಥ ಮಾತು ಸ್ಪಷ್ಟ ಆಗಿದೆ. ಅದೇ ಕಾಲಕ್ಕೆ ಈ ಹಿಂದಿನ ಎಪಿಸೋಡ್ದಲ್ಲಿ ನಾವು ನಿಮ್ಗೆ ಮಾಡಿ ತೋರಿಸಿದ್ದೇವೆ ಏನಪ್ಪ ಅಂತಂದ್ರೆ ವಿಶೇಷ ಶ್ಯಾಮ್ ಅನ್ನುವಂಥ ವ್ಯಕ್ತಿಯ ಇವತ್ತು ಆ ವ್ಯಕ್ತಿ ಅವ್ರ ಸಂಬಂಧಿಕರಿಗೆ ಗೊತ್ತಿದ್ದು ಅವರ ಒಂದು ಶವವನ್ನು ಇದು ಅಪರಿಚಿತ ಶವ ಅಂತೇಳಿ ಒಂದೇ ದಿನದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಉಳಿದಿದ್ದು ಮಣ್ಣು ಕೊಟ್ಟಿದ್ದು ನಾವು ಕೇಳಿದಾಗ ಸಹಜವಾಗಿ ಇದ್ರ ಬಗ್ಗೆ ಮತ್ತೆ ಸಂಶಯಗಳು ಬೆಳೀತಾ ಇದ್ದಾವೆ. ಅದೇನೋ ಆಗಲಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ಸರ್ಕಾರ
ಜೊತೆಗೆ ನಮ್ಮ ನ್ಯಾಯಾಂಗ ಸಹಿತ ಸೋಮೋಟುವಾಗಿ ಈ ತನಿಖೆಗೆ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಸಾಧ್ಯ ಇದೆ. ಈಗ ತನಿಖೆ ನಡೆದು SIT ಅದು ಒಂದು ಲಿಮಿಟೇಷನ್ಸ್ ಇದ್ದಾವೆ. ಆ ಲಿಮಿಟೇಷನ್ಸ್ ತೆಗೆದು ಪ್ರತಿಯೊಂದೂ ಅದರಲ್ಲಿ ಆ್ಯಡ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ ಇದ್ದರೂ ಈಗಾಗಲೇ ಎಲ್ಲ ಕಡೆಗೂ ಎನ್ಕ್ವೈರಿ ಮಾಡೋದನ್ನು ನೋಡಿದಾಗ SIT ಇದೊಂದು ಏನೋ ತಾರ್ಕಿಕ ಅಂತ ಕಾಣಬಹುದು ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದಂಥ ದೌರ್ಜನ್ಯಗಳೇನಾದ ಆಗಿದಾವ ಇದರಿಂದ ಧರ್ಮಸ್ಥಳಕ್ಕೆ ಹೆಸರು ಬರ್ತದ ವಿನಃ ಸ್ವತಃ ಧರ್ಮಸ್ಥಳದ ಅಲ್ಲಿಯ ಈ ಒಂದು ಏನಪ್ಪ ಅಂದರೆ ಈ ಜನ ಟೀಕೆ ಮಾಡೋದ್ರಿಂದ ಅಲ್ಲ, ಧರ್ಮಸ್ಥಳ ಟೀಕೆ ಯಾರೂ ಮಾಡ್ತಾಯಿಲ್ಲ. ಇವತ್ತು ನಾವು ಈಗ ಹೇಳಿದಾಗ ನಿಮಗೆ ಅನ್ನಪ್ಪನ ಗುಡಿ ಆಗಿರ್ಬೋದು ಅಥವಾ ನಮ್ಮ ಮಂಜುನಾಥನ ಗುಡಿ ಆಗಿರ್ಬೋದು, ಅವೆಲ್ಲವೂ ಒಬ್ಬರ ಆಸ್ತಿಯಾಗಿ ಉಳಿದದನ್ನು ಗಮನಿಸಿದಾಗ ಇದು ಅನ್ನಪ್ಪ ಮತ್ತು ಮಂಜುನಾಥ ಸ್ವಾಮಿಯರನ್ನು ಟೀಕಿಸಿದಂಗಲ್ಲ, ಅದ್ರ ಮೇಲೆ ಅವಿಶ್ವಾಸ ಅಂತಲ್ಲ. ಆದರೆ ಇದ್ರ ಹಿಂದಿದ್ದಂಥ ಈ ಧರ್ಮದ ಮುಖವಾಡ ಹಾಕೊಂಡು ಮಾಡುತ್ತಿರುವವರು ಆ ಮಂಜುನಾಥನ ಮುಖವಾಡೋ ಅಥವಾ ಅನ್ನಪ್ಪನ ಮುಖವಾಡ ಹಾಕೊಂಡು ಮಾಡುವಂಥ ಜನರಿಗೆ ಇಲ್ಲಿ ಶಿಕ್ಷೆ ಆಗಬೇಕಾಗಿದೆ. ಅದನ್ನು ಕೊಡಿಸುವಂಥ ಶಕ್ತಿ ಇವತ್ತು ಸ್ವತಃ ಅನ್ನಪ್ಪ ಮಂಜುನಾಥ ಕೊಡ್ತಾ ಇದ್ದಾರೆ ಅಂತೇಳಿ ಈ ಎಲ್ಲ ತಿಮ್ರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ. ಜೊತೆಗೆ ಇವರು ಸಹ ಆಸ್ತಿಕರು ಮತ್ತು ಮಂಜುನಾಥನ ಭಕ್ತರು ಅನ್ನೋದು ಸಹಿತ ನಾವು ಮರಿಬಾರ್ದಾಗಿದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಎಲ್ಲ ದೌರ್ಜನ್ಯಗಳ ಆದಂಥ ಘಟನೆಗಳನ್ನು ನೆನಪಿಸಿಕೊಂಡಾಗ ಇದು ಸ್ವಚ್ಛ ಆಗಬೇಕು, ಪವಿತ್ರ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಕ್ತರ ಅಭಿಪ್ರಾಯ. ಅದು ನಿಮ್ಮದು ಇರ್ಬೋದು ಅಂತ ಅಂತೀನಿ. ಆ ದಿಶೆಯಲ್ಲಿ ಸರ್ಕಾರ ಇನ್ನಷ್ಟು ತೀವ್ರ ಶೀಘ್ರವಾಗಿ ತನಿಖೆಯನ್ನು ಜೋರು ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.